ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ನೆಲ ಜಲ ಭಾಷೆಗಾಗಿ, ನಾಡಿನ ಉಳಿವಿಗಾಗಿ, ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ, ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟಗಳನ್ನ ಸಾಮಾಜಿಕ ಜಾಲತಾಣದ ಮುಖಾಂತರ, ಮಾಧ್ಯಮಗಳ ಮುಖಾಂತರ ವೀಕ್ಷಣೆ ಮಾಡಿದಂತ ನಮ್ಮ ಆಟೋ ಚಾಲಕರಾದಂತ ಚಿಕ್ಕಸ್ವಾಮಿ ಅವರು, ಸರಗೂರು ಹೋಬಳಿ, ಮೈಸೂರು ಜಿಲ್ಲೆ ಸರಗೂರು ಗ್ರಾಮದಿಂದ ಇವತ್ತು ನಮ್ಮ ಕಚೇರಿ ಬಂದು, ನಾವು ಸಹ ನೀವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಸರ್, ನಾವು ನೋಡಿ ತುಂಬಾ ಸಂತೋಷ ಆಯ್ತು. ನಮ್ಮ ಸರಗೂರು ಗ್ರಾಮದಲ್ಲೂ ಅನ್ಯಾಯಗಳು, ಅಕ್ರಮಗಳು ನಿರಂತರವಾಗಿ ದಿನದಿಂದ ದಿನ ಹೆಚ್ಚುತ್ತಾ ಇದೆ. ಇದನ್ನು ತಡೆಗಟ್ಟಬೇಕು ಅಂದ್ರೆ ನಮ್ಗೆ ಬಲಿಷ್ಠವಾದಂತ ಸಂಘಟನೆ ಬೇಕು. ಆ ಸಂಘಟನೆ ನೀವು ಅಂತ ನಮ್ಗೆ ತೋರಿಸಿದಿರಿ. ನಿಮ್ಮ ಸಾಮಾಜಿಕ ಜಾಲತಾಣದ ಮುಖಾಂತರ ನೋಡಿ ಹೃದಯಪೂರ್ವಕವಾಗಿ ನಿಮ್ಮ ಬಳಗಕ್ಕೆ ಬರ್ತಾ ಇದೀವಿ ಅಂತ ಬಂದಿದ್ದಾರೆ. ಇವ್ರಿಗೆ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಐಸು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸರಗೂರಿನ ಜನತೆ ಇವರ ಬೆನ್ನೆಲುಬಾಗಿ ನಿಂತು ಅಲ್ಲಿ ನಡೆಯುವ ಅನ್ಯಾಯಗಳ, ಅಕ್ರಮಗಳನ್ನ ನಿರ್ಮೂಲನೆ ಮಾಡಲಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಅವ್ರಿಗೆ ಕನ್ನಡಾಂಬೆ ಸೆಲೆ ಹಾಕುವುದ್ರ ಮೂಲಕ ಅವ್ರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆ, ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ. ಧನ್ಯವಾದಗಳು.